ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ, ಅದರದ್ದೇ ವ್ಲಾಗ್ ಮಾಡೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ದೇವಸ್ಥಾನದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ, ಹಾಕ್ತೀನಿ, ನೋಡ್ಕೊಂಬನ್ನಿ. ನಮ್ಗಿಂತ ಮುಂಚೆ ಒಳಗೆ ಕೂತ್ಬಿಟ್ಟಿದ್ದಾರೆ. ಇನ್ನು ನೋಡಿದ್ರಲ್ಲ, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾದಮೇಲೆ ಇನ್ನೂ ಅಡುಗೆಗೆ ರೆಡಿ ಮಾಡ್ಕೊಬೇಕು. ಅಡುಗೆ ಮಾಡೋಣ ಅಂತ ಹೇಳಿ ನಾನು ಮಟನ್ ಮತ್ತು ಚಿಕನ್ನ ತರಿಸಿದ್ದೆ. ಚಿಕನ್ನು ಕಬಾಬ್ ಮಾಡೋಣ, ಮಟನ್ನು ಗ್ರೇವಿ ಥರ ಏನಾದರೂ ಮಾಡೋಣ, ರೈಸ್ ಮಾಡಿಬಿಟ್ಟು ಅಂತ ಹೇಳಿ ತರಿಸ್ಕೊಂಡಿದ್ದೆ. ಈಗ ಅದ್ರದ್ದು ಮಟನ್ದು ಗ್ರೇವಿ ಮಾಡಬೇಕು, ಚಿಕನ್ನು ಕಬಾಬ್ ಮಾಡ್ತೀನಿ. ಇನ್ನು ಸಂಜೆಗೆ ಮಧ್ಯಾಹ್ನಕ್ಕೆ ಏನಿಲ್ಲ, ಮಧ್ಯಾಹ್ನಕ್ಕೆ ಬೆಳಿಗ್ಗೆ ಪಲಾವ್ ಮಾಡಿದ್ನಲ್ಲ, ಅದನ್ನೇ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದೀನಿ. ಅಂದರೆ ಈಗ ಅಡುಗೆ ಮಾಡಬೇಕಾದ್ರೆ ಟೈಮ್ ಆಗಿಬಿಡುತ್ತೆ, ಅದಕ್ಕೆ ಮಟನ್ನು ಮಾಡೋಣ ಅಂತ ಹೇಳಿ ಈಗ ಫಸ್ಟು ಮಟನ್ ರೆಡಿ ಮಾಡ್ಕೊತೀನಿ. ಮಟನ್ನು ಗ್ರೇವಿ ಥರ, ಅಂದರೆ ಸ್ವಲ್ಪ ಸಿಂಪಲಾಗಿ ಗ್ರೇವಿ ಥರ ಮಾಡ್ಕೊತೀನಿ, ಜಾಸ್ತಿ ಏನು ಆ್ಯಡ್ ಮಾಡಲ್ಲ. ಇನ್ನು ಚಿಕನ್ನು ಕಬಾಬ್ ಈಗ ಕಲಸಿಟ್ಬಿಟ್ರೆ ಇನ್ನು ಸಂಜೆ ಅಷ್ಟೊತ್ತಿಗೆ ಮಾಡ್ಕೊಬೋದು ಅಂತ ಹೇಳಿ ಈಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇಲ್ಲಿ ಫಸ್ಟಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಆಯಿಲು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಮಟನಲ್ಲಿ ಆಯಿಲ್ ಜಾಸ್ತಿ ಇರುತ್ತಲ್ವ, ಅದಕ್ಕೆ 2 ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಕಾಳು ಮೆಣಸು ಮತ್ತು ಒಂದು 2 ಚಮಚ ಆಗೋಷ್ಟು ಸೋಂಪು, 3 ಲವಂಗ ಮತ್ತು 1 ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಹಾಕ್ಕೊಂಬಿಟ್ಟು ಅದು ಚೆನ್ನಾಗಿ ಡ್ರೈ ರೋಸ್ಟ್ ಆಗೋ ತನಕ ಹುರ್ಕೊಬೇಕು. ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳಿ. ಮತ್ತು 1 ಪೀಸ್ ಚಕ್ಕೆನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಕಂದು ಬಣ್ಣ ಆಗೋ ತನಕ ಹುರ್ಕೊಂಬಿಟ್ಟು ಒಂದು 4 ಈರುಳ್ಳಿಲಿ ನಾನು ಒಂದು 2 ಈರುಳ್ಳಿ ಆಗೋಷ್ಟು ಈರುಳ್ಳಿನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸಣ್ಣ ಈರುಳ್ಳಿ, ಇದು ದೊಡ್ಡದಲ್ಲ, ಸಣ್ಣ ಈರುಳ್ಳಿಲಿ 2 ಈರುಳ್ಳಿ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಹಾಕ್ಬಿಟ್ಟು ಇದನ್ನು ಅಷ್ಟೇ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಬಾಡ್ಕೊಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು, ಇಲ್ಲ ಅಂತ ಹೇಳಿದ್ರೆ ಸಾಂಬಾರು ಸ್ಮೆಲ್ ಬರುತ್ತೆ. ಈ ಥರ ನೀವು ಹಸಿ ವಾಸನೆ ಹೋಗೋ ತನಕ ಅದನ್ನು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಹುರಿದಾದ್ಮೇಲೆ ಅದಕ್ಕೆ ನಾನಿಲ್ಲಿ ಗರಂ ಮಸಾಲಾನ 1 ಸ್ಪೂನ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಹುರ್ಕೊಬೇಕು. ಆಲ್ರೆಡಿ ಗರಂ ಮಸಾಲ ಎಲ್ಲ ಹಾಕಿರ್ತೀವಿ, ಆದರೂ ಇದು 1 ಸ್ಪೂನ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಅದಿಷ್ಟನ್ನು ಪೇಸ್ಟ್ ಮಾಡ್ಕೊಬೇಕು. ಇನ್ನು ಇಲ್ಲಿ ಟೊಮೊಟೊ ಮತ್ತು ಈರುಳ್ಳಿನ ಹೆಚ್ಚಿಬಿಟ್ಟು ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿನ ಪುಡಿನ ಹಾಕಿ ಹುರ್ಕೊತಾ ಇದ್ದೀನಿ. ಮತ್ತು 1 ಸ್ಪೂನ್ ಆಗೋಷ್ಟು ಮಟನ್ ಮಸಾಲ ಮತ್ತು 1 ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲಾನ ಹಾಕ್ಕೊಂಡು ಸ್ವಲ್ಪ ಹುರ್ಕೊತಾ ಇದ್ದೀನಿ. ಇದು ಟೊಮೊಟೊ ಸ್ಮ್ಯಾಶ್ ಆಗಬೇಕು, ಟೊಮೊಟೊ ಈರುಳ್ಳಿ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗೋಷ್ಟು ಹುರಿಬೇಕು. ಎಣ್ಣೆ ಹಾಕಿಲ್ಲ ನಾನು, ಫಸ್ಟ್ ಇತ್ತಲ್ಲ ಅದೇ ಎಣ್ಣೆಯಲ್ಲಿ ಹುರ್ಕೊತಾ ಇದ್ದೀನಿ. ನೆಕ್ಸ್ಟು ಅದಿಷ್ಟು ಫಸ್ಟು ಹುರಿದಿದ್ದು ಪೇಸ್ಟ್ ಮಾಡಿದ್ನಲ್ಲ, ಅದನ್ನು ಇದಕ್ಕೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನೀವು ಇದಕ್ಕೆ ಕಾಯಿ, ಗಸಗಸೆ, ಗೋಡಂಬಿ ಎಲ್ಲ ಹಾಕೊಬೋದು, ಬಟ್ ಕಾಯಿ ಹಾಕಿದ್ರೆ ನನಗೇನು ಅಷ್ಟೊಂದು ಚೆನ್ನಾಗಾಗುತ್ತೆ ಅಂತ ಅನಿಸಲ್ಲ, ಅದಕ್ಕೆ ನಾನಿಲ್ಲಿ ಕಾಯಿನ ಸ್ಕಿಪ್ ಮಾಡಿದ್ದೀನಿ. ನೋಡಿ, ಇದು ಇಷ್ಟು ಫುಲ್ಲು ಎಣ್ಣೆ ಬಿಡೋ ರೀತಿ ಆಗುತ್ತೆ. ಅದಾದಮೇಲೆ ಸ್ವಲ್ಪ ನೀವು ಮಿಕ್ಸಿ ಜಾರ್ ಇರುತ್ತಲ್ಲ, ಅದನ್ನು ತೊಳೆದ್ಬಿಟ್ಟು ನೀರನ್ನ ಹಾಕಿ ಅದು ಚೆಂದ ಆದಮೇಲೆ ಅದಕ್ಕೆ ನೀರನ್ನ ಹಾಕ್ಕೊಬೇಕು, ಹಸಿ ವಾಸನೆ ಹೋದ್ಮೇಲೆ. ನೋಡಿ, ಇಷ್ಟು ನಾನು ನೀರನ್ನ ಹಾಕಿ ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ. ನಾನು ಮಟನ್ನ ಮೊದಲೇ ಬೇಯಿಸಿಟ್ಕೊಂಡಿದ್ದೆ, ಅಂದರೆ ಫಸ್ಟೇ ಉಪ್ಪು ಮತ್ತು ಹುಳಿ, ಖಾರ ಹಾಕಿ ಬೇಯಿಸಿಟ್ಕೊಂಡಿದ್ದೆ. ನೀವು ಇದ್ರ ಜೊತೆನೂ ಹಾಕಿ ಬೇಯಿಸ್ಬೋದು, ನಾನು ಹಾಗೆ ಫಸ್ಟೇ ಬೇಯಿಸ್ಕೊಂಡಿದ್ದೆ. ಆಮೇಲೆ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ, 2 ಸ್ಪೂನು. ಇದು ಮನೇಲೇ ಮಾಡಿರೋ ಖಾರದ ಪುಡಿ. ನೀವು ಬೇಕು ಅಂತ ಹೇಳಿದ್ರೆ ನೀವು ಹಸಿ ಮೆಣಸನ್ನು ಸೇರಿಸ್ಕೊಬೋದು, ಒಣಮೆಣಸನ್ನು ಪೌಡರ್ ಮಾಡಿ ಹಾಗೆ ಸೇರಿಸ್ಕೊಬೋದು, ಇಲ್ಲ ಆವಾಗ ಫಸ್ಟ್ ರುಬ್ತಿರಲ್ವ ಅದ್ರ ಜೊತೆನೂ ಸೇರಿಸ್ಕೊಬೋದು. ಇದು ಚೆನ್ನಾಗಿ ಕುದಿ ಹತ್ತಬೇಕು ನೀವು ಮಟನ್ ಹಾಕೋಕ್ಕೂ ಮುಂಚೆ. ಆಮೇಲೆ ನಾನಿಲ್ಲಿ ಹುಳಿಗೆ ಅಂತ ಹೇಳಿ 1 ಕಪ್ ಆಗೋಷ್ಟು ಮೊಸರನ್ನ ಯೂಸ್ ಮಾಡಿದ್ದೀನಿ. ಮಟನ್ಗೆ ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಅಷ್ಟೇ, ಏನು ಒಡೆಯಲ್ಲ, ಸಾಂಬಾರು ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಮೊಸರು ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಕುದಿಸ್ಕೊಬೇಕು.
ಮೊಸರು ನೀಟಾಗಿ ಹಾಕಿದೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆದಮೇಲೆ ನೀವು ಮಟನ್ ಬೇಯಿಸ್ಕೊಂಡಿರ್ತೀರಲ್ವ ಅದನ್ನು ಹಾಕಬೇಕಾಗತ್ತೆ. ನೀವು ಅಷ್ಟೇ ಮಟನ್ ಬೇಯಿಸ್ಕೊಂಡು ಹಾಕ್ಬೋದು, ಇಲ್ಲ ಇದ್ರ ಜೊತೆನೂ ವಿಜಲ್ ಹೊಡ್ಸ್ಕೊಬೋದು, ಏನೋ ಡಿಫ್ರೆನ್ಸ್ ಏನಾಗಲ್ಲ, ಎರಡೂ ಚೆನ್ನಾಗೇ ಆಗುತ್ತೆ. ನಾನು ಫಸ್ಟೇ ಬೇಯಿಸ್ಕೊಂಡಿದ್ದೆ, ಕರೆಂಟ್ ಹೋಗುತ್ತೆ ಅಂತ ಹೇಳಿ ಫಸ್ಟು ತಂದಿಟ್ಟ ತಕ್ಷಣ ಬೇಯಿಸ್ಕೊಂಡು ಇದೆಲ್ಲ ಮಾಡ್ಕೊಂಡಿದ್ದೆ. ಅದಕ್ಕೆ ಈಗ ಹಾಕ್ತಾಯಿದ್ದೀನಿ. ಒಂದು ಕಡೆ ಬೇಯಿಸ್ಕೊಂಡು ಇನ್ನೊಂದು ಕಡೆ ಮಸಾಲ ರೆಡಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳಿ ಫಸ್ಟೇ ಬೇಯಿಸ್ಕೊಂಡೆ. ಇನ್ನು ಸಾಂಬಾರು ಚೆನ್ನಾಗಿ ಕುದಿಬೇಕು, ಮುಚ್ಚಿಟ್ಬಿಟ್ಟಿದ್ದೀನಿ ಲೋ ಫ್ಲೇಮಲ್ಲಿ. ಹೈ ಫ್ಲೇಮಲ್ಲಿ ಇಟ್ಟಿಲ್ಲ ನಾನು, ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಸಾಂಬಾರು ನೋಡಿ ಈ ರೀತಿ ಆಗಿತ್ತು. ಇದು ಗ್ರೇವಿ ಥರ ಆಗೋಕ್ಕೆ 1 ಗಂಟೆನಾದರೂ ಬೇಕು. ಬಿಸಿ ಬಿಸಿ ಇದ್ದರೆ ಸ್ವಲ್ಪ ನೀರೇ ಇರುತ್ತೆ. ಇನ್ನು ನೆಕ್ಸ್ಟ್ ನಾನಿಲ್ಲಿ ಕಬಾಬ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಮನೇಲೇ ಯಾವುದೇ ಕಬಾಬ್ ಪೌಡ್ರ್ ಇಲ್ಲದೆ ರೆಡಿ ಮಾಡ್ಕೊತಾ ಇದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ 2 ಮೊಟ್ಟೆನ ತೊಗೊಂಡು ಒಡೆದು ಹಾಕ್ಕೊಂಡಿದ್ದೀನಿ ಮೊಸರಿಗೆ. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಖಾರದ ಪುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಮತ್ತು ಮಟನ್ ಮಸಾಲ ಮತ್ತು ಸ್ವಲ್ಪ ಸಾಂಬಾರು ಪುಡಿ, ಅಂದರೆ ನಾನ್ ವೆಜ್ಜಿಗಂತಲೇ ಮಾಡಿರ್ತೀವಲ್ಲ ಆ ಸಾಂಬಾರು ಪುಡಿ, ಆಮೇಲೆ ಸ್ವಲ್ಪ ಕಾರ್ನ್ಫ್ಲೋರು, ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಎಷ್ಟು ಬೇಕು ನೋಡಿ ರುಚಿಗೆ ಅಷ್ಟು ಸೇರಿಸ್ಕೊಬೇಕಾಗತ್ತೆ. ಆಮೇಲೆ ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿನ ಪುಡಿ ಹಾಕಲೇಬೇಕು. ಆಮೇಲೆ ನಾನಿಲ್ಲಿ ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಬಿಳಿ ಎಳ್ಳನ್ನು ತೊಗೊಬೋದು. ಇದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಬೇಕು. ನೀವು ಎಷ್ಟು ಚೆನ್ನಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆಗುತ್ತೆ. ನೀವಿಲ್ಲಿ ಮೊಸರು ಬೇಡ ಅಂತ ಹೇಳಿದ್ರೆ ಸ್ಕಿಪ್ಪು ಮಾಡ್ಕೊಬೋದು. ನಿಂಬೆಹಣ್ಣನ್ನು ಸೇರಿಸ್ಕೊಬೋದು. ಮೊಟ್ಟೆ ಇನ್ನೊಂದೆರಡು ಜಾಸ್ತಿ ಹಾಕ್ಬಿಟ್ಟು ನಿಂಬೆಹಣ್ಣನ್ನು ಸೇರಿಸ್ಕೊಬೋದು, ಅದು ಚೆನ್ನಾಗೇ ಇರುತ್ತೆ. ನಾನಿಲ್ಲಿ ನಿಂಬೆಹಣ್ಣು ಇರಲಿಲ್ಲ, ಅದಕ್ಕೋಸ್ಕರ ಅಂತಲೇ ಮೊಸರು ಸೇರಿಸ್ಕೊಂಡಿರೋದು. ಇದನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ನಿಮಗೆ ಗೊತ್ತಾಗುತ್ತೆ, ಒಂಚೂರು ಟೇಸ್ಟ್ ನೋಡಿ, ಉಪ್ಪು ಎಲ್ಲ ಗೊತ್ತಾಗುತ್ತಲ್ಲ ನಿಮಗೆ. ಟೇಸ್ಟ್ ನೋಡಿಬಿಟ್ಟು ಇಲ್ಲಿ ಚಿಕನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು 1 kg ಆಗೋಷ್ಟು ಚಿಕನ್ನ ಹಾಕ್ತಾಯಿದ್ದೀನಿ. ನೀವು 1 kgಗೆ ಎಷ್ಟು ಬೇಕು ಮಸಾಲ ಅಷ್ಟು ನೋಡಿಕೊಂಡು ಹಾಕ್ಕೊಬೇಕಾಗತ್ತೆ. ಚಿಕನ್ನು ತುಂಬ ಚೆನ್ನಾಗೇ ಇತ್ತು ಇದು. ಇನ್ನು ಎಲ್ಲ ಕಡೆ ಖಾರ ಹಿಡಿಯೋ ರೀತಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೀವು ಇದಕ್ಕೆ ಇನ್ನೂ ಸ್ವಲ್ಪ ಪೆಪ್ಪರ್ ಪೌಡರು, ಚಾಟ್ ಮಸಾಲ, ಪೆರಿ ಪೆರಿ ಪೌಡರು ಆ ರೀತಿ ಎಲ್ಲ ಸೇರಿಸ್ಕೊಬೋದು. ಜೀರಿಗೆ ಪೌಡ್ರು ಎಲ್ಲ ಅದು ಚೆನ್ನಾಗೇ ಇರುತ್ತೆ. ಅದು ಹಾಕಿದ್ರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಅದೇನು ಹಾಕಿಲ್ಲ, ಅದೇ ಈ ಥರ ಇಷ್ಟು ಹಾಕಿದ್ನಲ್ಲ ಮಸಾಲ, ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದನ್ನು ಒಂದು 1/2 hour ನಿಮಗೆ ಅರ್ಜೆಂಟ್ ಇತ್ತು ಅಂದರೆ ಇಡಿ, ಇಲ್ಲ ಅಂತ ಹೇಳಿದ್ರೆ ಎಷ್ಟು ಹೊತ್ತು ಇಡ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ಇದನ್ನು ಮಧ್ಯಾಹ್ನ ಕಲಸಿ ಸಂಜೆ ಅಂದರೆ ರಾತ್ರಿಗೆ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ನಾನು ನೋಡಿ ಲಾಸ್ಟಿಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಹಾಗೆ ಫ್ರೀಝರಲ್ಲಿ ಇಡ್ತಾಯಿದ್ದೀನಿ. ಇನ್ನು ಕೆಲಸ ಎಲ್ಲ ಆಯಿತು, ಸಾಂಬಾರು ಆಯಿತು. ಇನ್ನು ಸಂಜೆಗೆ ಮುದ್ದೆ ಮಾಡೋದು, ಚಪಾತಿ ಮಾಡೋದು, ಏನು ಮಾಡೋದಂತ ನೋಡಬೇಕು. ಇನ್ನು ಪಾತ್ರೆ ಅಂತೂ ರಾಶಿ ಬಿದ್ದುಬಿಡ್ತು. ಪಾತ್ರೆ ತೊಳೆದ್ಬಿಟ್ಟು ನೆಕ್ಸ್ಟ್ ಕೆಲಸ ಮಾಡೋದು. ಇನ್ನು ಕಬಾಬ್ ಕಲಸಿ ಫ್ರಿಜ್ಜಲ್ಲಿ ಇಟ್ಬಿಟ್ನಲ್ಲ, ಅದು ಸ್ವಲ್ಪ ಹೊತ್ತು ಫ್ರೀಸ್ ಆಯಿತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಖಾರ ಎಲ್ಲ ಚೆನ್ನಾಗಿ, ಉಪ್ಪು ಖಾರ, ನಾನು ಉಪ್ಪು ಹಾಕಿದ್ದೀನಿ ಅನಿಸುತ್ತೆ. ಇನ್ನೊಂದು ಸರಿ ನೋಡ್ಕೊಂಬರ್ತೀನಿ ವೀಡಿಯೋನ. ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತಲ್ಲ, ನಾಯಿ ಸೌಂಡ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇನ್ನು ಕೇಕಿಗೆ ರೆಡಿ ಮಾಡಬೇಕು ಗೈಸ್. ಕೇಕನ್ನು ನಾನೇ ಮಾಡಬೇಕು ಅಂತ ಇದ್ದೀನಿ. ನನಗೆ ಬರುತ್ತೆ ಕೇಕ್ ಮಾಡೋದು, ಏನು ದೊಡ್ಡ ವಿಷಯ ಅಲ್ಲ. ಕೇಕ್ ಬೇಕ್ ಮಾಡೋದೆಲ್ಲ ಕಲ್ತ್ಬಿಟ್ಟಿದ್ದೀನಲ್ಲ, ಈಗ ಎಲ್ಲ ನಾನೇ ಮಾಡ್ತೀನಿ. ಅಂದರೆ ಇವತ್ತು ಹನಿ ಕೇಕ್ ಮಾಡೋಣ ಅಂತ. ನನಗೆ ತುಂಬ ಇಷ್ಟ ಹನಿ ಕೇಕು, ನಮ್ಮ ಮನೆಯವ್ರಿಗೂ ಇಷ್ಟ. ಫಸ್ಟ್ ಈ ಪಾತ್ರೆ ಎಲ್ಲ ತೊಳೆದು ಒಂದು ಸರಿ ಸೆಟ್ ಮಾಡಿಬಿಟ್ಟು ಮತ್ತೊಂದು ಸರಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹನಿ ಕೇಕ್ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ. ಓಕೆ, ನಂದು ಕಿಚನ್ ಎಲ್ಲ ಕ್ಲೀನ್ ಆಯಿತು. ಈಗ ಕೇಕ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಕೇಕ್ ಮಾಡೋಕ್ಕೆ ನಿಮ್ಮ ಹತ್ರ ಫಸ್ಟು ಈ ಥರ ಬೀಟರ್ ಇರಬೇಕು. ಈ ಥರ ಬೀಟರ್ ಇಲ್ಲ ಅಂತ ಹೇಳಿದ್ರೆ ವಿಸ್ಕರ್ ಅಂತ ಹೇಳ್ತಾರಲ್ಲ, ಹ್ಯಾಂಡ್ ವಿಸ್ಕರ್, ಅದಿದ್ರೂ ಆಗುತ್ತೆ. ಬಟ್ ಇದ್ರಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗುತ್ತೆ. ನಾನು ಇದನ್ನು ತೊಗೊಂಡ್ಮೇಲೆ ನನ್ನ ಕೇಕೆಲ್ಲ ಹಿಟ್ಟಾಗಿ ಸ್ಟಾರ್ಟ್ ಆಗಿದ್ದು. ನಾನೀಗ ನಿಮಗೆ ರೆಸಿಪಿ ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ 3 ಮೊಟ್ಟೆನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಇದನ್ನು ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕೇಕು ಸಾಫ್ಟಾಗಿ ಫ್ಲೂಫಿಯಾಗಿ ಬರುತ್ತೆ. 3 ಮೊಟ್ಟೆ ಅಂತ ಹೇಳಿದ್ರೆ ನಾನಿಲ್ಲಿ ಮಾಡ್ತಿರೋದು ಅರ್ಧ kg ಮೆಜರ್ಮೆಂಟಿಗೆ 3 ಮೊಟ್ಟೆನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ವೆನಿಲಾ ಫ್ಲೇವರ್ನ ಹಾಕಿದ್ದೀನಿ, ಎಸೆನ್ಸು, ಆಮೇಲೆ 1 ಕಪ್ ಆಗೋಷ್ಟು ಶುಗರು, 200 ಗ್ರಾಮ್ ಆಗೋಷ್ಟು ಶುಗರ್ ಇದೆ ಇದರಲ್ಲಿ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ಇದೆರಡನ್ನು ಸೇರಿಸಿ ನೀವು ಸ್ವಲ್ಪನೇ ಹಾಕ್ಕೊಂಡು ಬೀಟ್ ಮಾಡ್ಕೊಬೋದು, ಇಲ್ಲ ಸಪ್ರೇಟಾಗೂ ಬೀಟ್ ಮಾಡ್ಕೊಬೋದು, ಏನೂ ಪ್ರಾಬ್ಲಮ್ ಇಲ್ಲ.
ಎಲ್ಲ ಒಂದೇ ಸರಿ ಹಾಕಿ ನಾನಿಲ್ಲಿ ಬೀಟ್ ಮಾಡ್ಕೊತಾ ಇದ್ದೀನಿ. ಇದು ಬೀಟ್ ಆಗೋಷ್ಟರಲ್ಲಿ ಓವನ್ನ ನೀವು ಪ್ರೀ ಹೀಟ್ ಮಾಡ್ಕೊಬೇಕಾಗತ್ತೆ. ಒಂದು 180 ಡಿಗ್ರಿಲಿ ಒಂದು 10 ಮಿನಿಟ್ಸು ಪ್ರೀ ಹೀಟ್ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಬೀಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟು ಫ್ಲುಫಿ ಆಗಿ ಬಂದಿದೆ. ಆಮೇಲೆ ನಾನಿಲ್ಲಿ 200 ಗ್ರಾಮ್ ಆಗೋಷ್ಟು ಮೈದಾನ ತೊಗೊಂಡಿದ್ದೀನಿ. ನೀವು ವೀಟ್ ಫ್ಲೋರ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ನಾನು ಇವತ್ತು ಸ್ವಲ್ಪ ಚೆನ್ನಾಗಿ ಬರಲಿ, ಅದೇ ಫ್ಲೇವರ್ ಇರಲಿ, ಹನಿಕೆ ಫ್ಲೇವರೇ ಇರಲಿ ಅಂತ ಹೇಳಿ ಮೈದಾನೇ ತೊಗೊಂಡಿದ್ದೀನಿ. ಮೈದಾ ತೊಗೊಂಡಾದಮೇಲೆ ಇಲ್ಲಿ ನಾನಿದು 1/4 ಟೇಬಲ್ ಸ್ಪೂನಲ್ಲಿ 3 ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ನ ತೊಗೊಂಡಿದ್ದೀನಿ. ಬೇಕಿಂಗ್ ಸೋಡಾ ಅಲ್ಲ, ಬೇಕಿಂಗ್ ಪೌಡರು, ಅಡುಗೆ ಹಾಕ್ತೀವಲ್ಲ ಅದಲ್ಲ, ಇದೇ ಬೇರೆ. ಇದನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಜರಡಿ ಮಾಡೇ ನೀವು ಹಿಟ್ಟನ್ನು ತೊಗೊಬೇಕು. ಕೇಕ್ ಮಾಡಬೇಕಾದ್ರೆ ನೀವು ಹಾಗೆ ತೊಗೊಂತು ಅಂತ ಹೇಳಿದ್ರೆ ಕೇಕು ಉಬ್ಬಲ್ಲ, ಮತ್ತು ಮಧ್ಯ ಒಂಥರ ಹೋಲ್ ಬರುತ್ತೆ. ಈ ಥರ ಜರಡಿ ಮಾಡಿ ತೊಗೊಂಡ್ರೆ ನಿಮ್ಮ ಅದರಲ್ಲಿ ಏನೇ ಎಕ್ಸ್ಟ್ರಾ ಇದ್ದರೂ ಹೋಗುತ್ತೆ ಅಂತೇಳಿ ಅಷ್ಟೇ. ನೋಡಿ ಇದನ್ನು ಅಷ್ಟೇ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ಇದನ್ನು ಜಾಸ್ತಿ ಹೊತ್ತೇನು ಬೀಟ್ ಮಾಡ್ಕೊಂಬಿಡೋದು ಬೇಡ, ಬೇಗ ಮಿಕ್ಸ್ ಆಗಿಬಿಡುತ್ತೆ. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಬರೋ ತನಕ ನಾನು ಇದನ್ನು ಬೀಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 50 ಗ್ರಾಮ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಅದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದು 50 ಗ್ರಾಮ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಂತ ಹೇಳ್ತಾರೆ, ಆ ರೀತಿ ನೀವು ಅದನ್ನ ತಿರ್ಸ್ಕೊಬೇಕಾಗತ್ತೆ. ನೋಡಿ ಎಣ್ಣೆ ಹಾಕಿರೋದು ಕಾಣ್ತಾ ಇದೆಯಲ್ಲ, ಆ ರೀತಿನೇ ಕಲಿಸ್ಕೊಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ರೈಸ್ ಆಗಲ್ಲ ಕೇಕು. ಈ ರೀತಿ ನೀವು ತಿರ್ಸ್ಕೊಬೇಕು. ಬ್ಲೆಂಡರ್ ಇಲ್ಲ ಅಂತ ಹೇಳಿದ್ರು ಸಹ ವಿಸ್ಕರಲ್ಲೂ ಈ ರೀತಿನೇ ನೀವು ತಿರ್ಸ್ಕೊಬೇಕಾಗತ್ತೆ. ಈಗ ಆಲ್ರೆಡಿ ಬಟರ್ ಪೇಪರ್ ಹಾಕಿ ಗ್ರೀಸ್ ಮಾಡಿರೋ ಅಂಥ ಒಂದು ಟಿನ್ನಿಗೆ ನಾನು ಇದನ್ನು ಹಾಕ್ತಾಯಿದ್ದೀನಿ. ನೀವು ಅಲ್ಯೂಮಿನಿಯಂ ಪಾತ್ರೆ ಅಥವಾ ಇದು ಕೇಕ್ ಟಿನ್ನು ಅದಕ್ಕೂ ಹಾಕ್ಕೊಬೋದು. ಬಟ್ ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಶೇಪು ಬರುತ್ತೆ ಅಂತ ನಾನು ಇದಕ್ಕೆ ಹಾಕ್ಕೊಂಡು ಈ ಥರ ಒಂದ್ಸರಿ ಟ್ಯಾಪ್ ಮಾಡ್ಕೊಬೇಕು. ಅದು ಬಬಲ್ಸ್ ಏನೇ ಇತ್ತು ಅಂತ ಹೇಳಿದ್ರೆ ಅದು ಹೋಗುತ್ತೆ ಇದರಲ್ಲಿ. ಟ್ಯಾಪ್ ಮಾಡಿಬಿಟ್ಟು ನೋಡಿ ನಾನಿಲ್ಲಿ ಅದೇ 180 ಡಿಗ್ರಿಲಿ ಒಂದು 25 ಮಿನಿಟ್ಸ್ ಬೇಕ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗೇ ಬರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಒಂದು ಚಾಕುನ ಹಾಕ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬೆಂದಿದೆಯಾ ಇಲ್ಲ ಅಂತೇಳಿ. ಇದೊಂದು ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗೆ ಈ ಥರ ಚೆನ್ನಾಗಿ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಖುಷಿಯಾಗಿಬಿಡುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಫುಲ್ಲು ತಣ್ಣಗಾದಮೇಲೆ ಬಟರ್ ಪೇಪರ್ನ ತೆಗಿಬೇಕು, ಇಲ್ಲ ಅಂತ ಹೇಳಿದ್ರೆ ಕೇಕು ಬಟರ್ ಪೇಪರ್ಗೆ ಅಂಟ್ಕೊಳ್ಳುತ್ತೆ. ನೋಡಿ ಇಷ್ಟು ದಪ್ಪ ಬಂದಿದೆ ನಂದು 1/2 kg ಇದ್ದಿದ್ದು. ಇಷ್ಟು ದಪ್ಪ ಬಂದಿದೆ, ತುಂಬ ಚೆನ್ನಾಗಾಗಿತ್ತು. ಇದನ್ನು ಇನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಇದಕ್ಕೆ ನಾವು ಶುಗರ್ ಸಿರಪು ಮತ್ತು ಡೆಸಿಕೇಟೆಡ್ ಕೊಕೊನೆಟು ಮತ್ತು ಮೇಲ್ಗಡೆ ಹಾಕೋಕ್ಕೆ ಜಾಮ್ನ ರೆಡಿ ಮಾಡ್ಕೊಬೇಕಾಗತ್ತೆ. ಅದನ್ನು ಈಗ ರೆಡಿ ಮಾಡ್ಕೊಂಡು ತೋರಿಸ್ತೀನಿ. ಫಸ್ಟು ಶುಗರ್ ಸಿರಪ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಕ್ರಿಲೆಲ್ಲ ಹನಿ ಕೇಕ್ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಹನಿ ಕೇಕಿಗೆ ಹನಿನೇ ಹಾಕಲ್ಲ. ಬಟ್ ನಾನಿಲ್ಲಿ ಸ್ವಲ್ಪ ಹನಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಕರ್ಗಾದ್ಮೇಲೆ ಸೇರಿಸ್ಕೊಬೇಕು. ಯಾವುದೇ ಕಾರಣಕ್ಕೂ ಹನಿನ ಬಿಸಿ ಮಾಡೋಕ್ಕೆ ಹೋಗಬಾರ್ದು, ಅದು ಪಾಯ್ಸನ್ ಆಗುತ್ತೆ. ನೀವು ಅದು ತಣ್ಣಗಾದಮೇಲೆ ಶುಗರ್ ಸಿರಪ್ ಏನಿರುತ್ತೆ ಅದು ತಣ್ಣಗಾದಮೇಲೆ ಇಲ್ಲಿ ನಾನು ಹನಿನ ಸೇರಿಸ್ಕೊಂಡು ಸ್ವಲ್ಪ ಕಲಸ್ಕೊತಾ ಇದ್ದೀನಿ. ನೋಡಿ ಈ ಥರ ಕಲಿಸ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿ ಕಲಿಸ್ತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಕೊಬ್ಬರಿ ಇರುತ್ತಲ್ಲ, ಕೊಬ್ಬರಿದು ಮೇಲ್ಗಡೆ ಸಿಪ್ಪೆನ ತೆಗೆದ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನೀವು ಕಾಯಿನ ಬೇಕಾದರೂ ಪೌಡರ್ ಮಾಡಿ ಇಟ್ಕೊಂಡು ಅದನ್ನು ಸ್ವಲ್ಪ ಹುರ್ಕೊಬೋದು. ನೆಕ್ಸ್ಟ್ ಜಾಮ್ ರೆಡಿ ಮಾಡೋಕ್ಕೆ ನಾನಿಲ್ಲಿ ಕಿಸಾನ್ ಜಾಮ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಕಿಸಾನ್ ಜಾಮ್ ಮಿಕ್ಸ್ಡ್ ಫ್ರೂಟ್ ಜಾಮ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಅದನ್ನು ಮೇಲ್ಗಡೆ ಜಾಮ್ ಥರ ಯೂಸ್ ಮಾಡ್ತಾಯಿದ್ದೀನಿ. ಬೇಕ್ರಿಲೂ ಇದೇ ಥರ ಮಾಡೋದು, ಬೇರೆ ಏನು ಡಿಫ್ರೆನ್ಸ್ ಇಲ್ಲ, ಇದನ್ನೇ ಹಾಕೋದು. ನೋಡಿ ಇಲ್ಲಿ ಇದನ್ನು ಚೆನ್ನಾಗಿ ಈ ಥರ ಬೀಟ್ ಮಾಡಬೇಕಾಗುತ್ತೆ. ಬೀಟ್ ಮಾಡಾದಮೇಲೆ ನಾನಿಲ್ಲಿ ಕೇಕ್ನ ಫಸ್ಟು ಶುಗರ್ ಸಿರಪ್ಗೆ ಹತ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಶುಗರ್ ಸಿರಪ್ಗೆ ಅದಾದಮೇಲೆ ಕೊಕೊನೆಟ್ ಇದಕ್ಕೆ ಹತ್ತೀವಲ್ವ, ಡೆಸಿಕೇಟೆಡ್ ಕೊಕೊನೆಟ್ ಪೌಡರ್ಗೆ ಅದು ಚೆನ್ನಾಗಿ ಹಿಡ್ಕೊಳ್ಳಿ ಅಂತ ಹೇಳಿ ಫಸ್ಟು ಶುಗರ್ ಸಿರಪ್ಗೆ ಹತ್ಬೇಕಾಗುತ್ತೆ. ನಾನಿಲ್ಲಿ ಎಲ್ಲ ಕಡೆ ಆಗೋ ಥರ ಶುಗರ್ ಸಿರಪ್ಗೆ ಹತ್ಕೊತಾ ಇದ್ದೀನಿ. ಆಲ್ರೆಡಿ ನಾವು ಕೇಕಿಗೆ ಸ್ವೀಟ್ ಹಾಕಿರೋದ್ರಿಂದ ತುಂಬ ಸ್ವೀಟೇ ಆಗಿರುತ್ತೆ. 200 ಗ್ರಾಮ್ ಶುಗರ್ ಅಂದರೆ ತುಂಬ ಸ್ವೀಟೇ ಆಗಿರುತ್ತೆ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ತುಂಬ ಅಂದರೆ ಹನಿ ಕೇಕ್ ಅಂದರೆ ಸ್ವಲ್ಪ ಸಿರಪ್ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ತಾಯಿದ್ದೀನಿ. ನೋಡಿ ತುಂಬ ಚೆನ್ನಾಗೇ ಬಂದಿತ್ತು. ಇನ್ನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಡೆಸಿಕೇಟೆಡ್ ಕೊಕೊನೆಟ್ನ ಎಲ್ಲ ಸುತ್ತ ಹಾಕ್ಬಿಟ್ಟು ತೆಗೆದಿಟ್ಕೊತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಡಿಸೈನ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಪ್ಪಿಂಗ್ ಕ್ರೀಮ್ನು ತರಿಸಿದ್ದೆ. ಇನ್ನು ಅದರಲ್ಲೂ ಸ್ವಲ್ಪ ಡಿಸೈನ್ ಮಾಡ್ಕೊಬೇಕು. ಇನ್ನು ನೋಡಿ ಜಾಮ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ವಿಸ್ಕ್ ಮಾಡ್ಕೊಂಡಿದ್ದೀನಿ. ಅದು ಫುಲ್ ಈ ಕನ್ಸಿಸ್ಟೆನ್ಸಿ ಬರೋ ತನಕ ಅದನ್ನು ನೀಟಾಗಿ ವಿಸ್ಕ್ ಮಾಡಿಕೊಂಡು ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ವಿಪ್ಪಿಂಗ್ ಕ್ರೀಮ್ನ ತೊಗೊಂಡಿದ್ದೀನಿ, ಎಷ್ಟು ಬೇಕಷ್ಟು ನೋಡಿಕೊಂಡು. ಇದನ್ನು ಅಷ್ಟೇ ತುಂಬ
ಹೊತ್ತು ಬೀಟ್ ಮಾಡ್ಕೊಬೇಕಾಗತ್ತೆ. ಒಳ್ಳೆ ಕನ್ಸಿಸ್ಟೆನ್ಸಿ ಬರಬೇಕಿದು. ಇಲ್ಲ ಅಂತ ಹೇಳಿದ್ರೆ ನಮಗೆ ಐಸಿಂಗ್ ಮಾಡಬೇಕಾದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ, ಫುಲ್ಲು ಜಾರೋದಂಗೆ ಆಗುತ್ತೆ. ಚೆನ್ನಾಗಿ ಇದನ್ನು ಅಷ್ಟೇ ಬೀಟ್ ಮಾಡ್ಕೊಬೇಕು. ಇದನ್ನು ನೀವು ಹಿಂಗೆ ಈ ರೀತಿ ಬಗ್ಸಿದ್ರೂ ಅದು ಕೆಳಗೆ ಬೀಳಬಾರ್ದು, ಆ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇದನ್ನು ಒಂದು ಪೈಪಿಂಗ್ ಬ್ಯಾಗಿಗೆ ಹಾಕ್ಕೊಂಡು, ನಾಸಲ್ಲಿರೋ ಬ್ಯಾಗಿಗೆ ಹಾಕ್ಕೊಂಡು ನಾನು ಇದರಲ್ಲಿ ಡಿಸೈನ್ನ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಈ ಥರ ಒಂದು ಲೋಟ ಇಟ್ಕೊಂಡು ಪೈಪಿಂಗ್ ಬ್ಯಾಗಿಗೆ ಹಾಕ್ಕೊಂಡ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ ನಿಮಗೆ ಯಾವ ಥರ ಬೇಕೋ ಆ ಥರ ಇದರಲ್ಲಿ ಡಿಸೈನ್ನ ಮಾಡ್ಕೊಬೋದು. ನಿಮಗೆ ವಿಪ್ಪಿಂಗ್ ಕ್ರೀಮು ಮತ್ತು ಬೇಕಿಂಗ್ ಪೌಡರು, ಇನ್ನೇನು ಬ್ಲೆಂಡರು ಅದೆಲ್ಲ ನಿಮ್ಗೆ ಆನ್ಲೈನಲ್ಲಿ ಆರಾಮಾಗಿ ಸಿಗುತ್ತೆ. ಬ್ಲೆಂಡರೆಲ್ಲ ನೀವು 1000 ರೂಪೀಸ್ ಇನ್ವೆಸ್ಟ್ ಮಾಡಿ ತೊಗೊಂತು ಅಂತ ಹೇಳಿದ್ರೆ ಎಷ್ಟು ದಿನ ಬೇಕಾದ್ರೂ ಯೂಸ್ ಮಾಡ್ಬೋದು. ನೀವೇ ಮನೇಲಿ ಮಕ್ಳಿಗೆ ಹೆಲ್ದಿಯಾಗಿ ಹೈಜಿನಿಕ್ಕಾಗಿ ಕೇಕ್ನ ಮಾಡ್ಕೊಡ್ಬೋದು. ಅನ್ಹೆಲ್ದಿಯಾಗಿ ನಾವು ಎಷ್ಟೊಂದು ಕೇಕ್ ಕೊಡಿಸ್ತೀವಲ್ವ, ಒಂದು ಕೇಕಿಗೆ 350 ರೂಪಾಯಿ 450 ರೂಪಾಯಿ ಇರುತ್ತೆ. ಇನ್ನೊಂದು ಸ್ವಲ್ಪ ಇನ್ವೆಸ್ಟ್ ಮಾಡಿ ನಾವು ಈ ಒಂದು 2-3 ಐಟಮ್ಸ್ನ ತಂದಿಟ್ಕೊಂಡ್ಬಿಟ್ರೆ ಆರಾಮಾಗಿ ಕೇಕ್ನ ಮಾಡ್ಬೋದು. OTGನೂ ಬೇಕು ಅಂತ ಇಲ್ಲ ಕೇಕ್ನ ಮಾಡೋಕ್ಕೆ, ನೀವು ಕುಕ್ಕರಲ್ಲೂ ಮಾಡ್ಬೋದು, ಪ್ಯಾನಲ್ಲೂ ಮಾಡ್ಬೋದು. ನಾನು OTGನ ಮೇಲೆ ತೆಗೆದಿಟ್ಬಿಟ್ಟಿದ್ದೆ, ಕಿಚನಲ್ಲಿ ಜಾಗ ಸಾಕಾಗಲ್ಲ ಅಂತ ಹೇಳಿ. ಈಗ ಇರೋದ್ರಿಂದ ಇದರಲ್ಲಿ ಮಾಡ್ತಿದ್ದೀನಿ. ಅವಾಗೆಲ್ಲ ನಾನು ಕುಕ್ಕರಲ್ಲಿ ಪ್ಯಾನಲ್ಲಿ ಮಾಡ್ಕೊತಿದ್ದೆ, ಅದರಲ್ಲೂ ಅಷ್ಟೇ ತುಂಬ ಚೆನ್ನಾಗೇ ಬರುತ್ತೆ. ನೆಕ್ಸ್ಟು ಸ್ವಲ್ಪ ಚೆರಿ ಹಣ್ಣನ್ನು ಮೇಲ್ಗಡೆ ಇಡ್ತಾಯಿದ್ದೀನಿ, ತಂದಿದ್ದಿತ್ತು ಅದಕ್ಕೆ ಅದ್ರ ಮೇಲೆ ಇಡ್ತಾಯಿದ್ದೀನಿ, ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಮತ್ತು ಸ್ವಲ್ಪ ಚಾಕ್ಲೇಟ್ನ ಡೆಕೋರೇಟ್ ಮಾಡೋಕ್ಕಂತ ತಂದಿದ್ದು ಸ್ಪ್ರಿಂಕಲ್ಸ್ ಥರ ಇತ್ತು, ಅದನ್ನು ಸ್ವಲ್ಪ ಗೋಲ್ಡ್ ಬಾಲ್ಸ್ ಬರುತ್ತಲ್ಲ ಅದು ಇತ್ತು, ಅದರಲ್ಲೂ ಮೇಲ್ಗಡೆ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಕೇಕ್ ಅಂತೂ ನಿಜವಾಗ್ಲೂ ಹನಿ ಕೇಕ್ ಥರನೇ ಆಗಿತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟು. ನೋಡಿ ಇಲ್ಲಿ ಈ ಥರ ಎಲ್ಲ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಸ್ವಲ್ಪ ಅದು ರೈಟಿಂಗ್ಸ್ ಬರ್ದಿದ್ನಲ್ಲ, ಅದು ಇನ್ನೊಂದು ಸ್ವಲ್ಪ ದಪ್ಪ ಬರಿಬೇಕಿತ್ತು. ಇಟ್ಸ್ ಓಕೆ, ಚೆನ್ನಾಗಿ ಬಂದಿತ್ತು. ಇವಾಗ ನಂದು ಕೇಕ್ ಆಯಿತು, ಮಟನ್ ಸಾಂಬಾರು ಆಯಿತು, ಚಿಕನ್ ಕಬಾಬ್ ಫ್ರೀಝರಲ್ಲಿ ಇಟ್ಟಾಯಿತು, ನನ್ನ ಮಗಳನ್ನ ಮಲ್ಸಾಯಿತು, ಮನೆಯನ್ನೆಲ್ಲ ಚಿಂದಿ ಚಿತ್ರಾನ್ನ ಮಾಡಿದ್ದಾಳೆ. ಈಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಮತ್ತೆ ಒಂದಿಷ್ಟು ಪಾತ್ರೆಗಳು ಒಟ್ಟಾಯಿತು, ಇನ್ನು ಕೇಕ್ ಮಾಡಿರೋದು ಅದನ್ನೆಲ್ಲ ತೊಳಿಬೇಕು. ಇಲ್ಲ ಅಂತ ಹೇಳಿದ್ರೆ ಸಂಜೆಗೆ ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ. ಇನ್ನು ಇವತ್ತು ಅಮ್ಮ ಬರ್ತೀನಿ ಅಂದಿದ್ರು, ಇವತ್ತು ಆಗಲ್ಲ ನಾಳೆ ಬರ್ತೀನಿ ಅಂತ ಅಂದರು. ಅಮ್ಮ ತಂಗಿ ನಾಳೆ ಬರ್ತಾರೆ. ಇನ್ನು ಈ ಪಾತ್ರೆನೆಲ್ಲ ತೊಳ್ಕೊಂಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ಅವಳು ಎದ್ಬಿಡ್ತಾಳೆ. ಏನು ರೆಸ್ಟು ಇಲ್ಲ ಏನೂ ಇಲ್ಲ. ಹಂಗೆ ಇಷ್ಟು ಕೆಲಸ ಆಯಿತು. ಏನಾದರೂ ಫಂಕ್ಷನು ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಎಷ್ಟು ಕೆಲಸ ಅಲ್ವಾ. ಅದರಲ್ಲೂ ಕೇಕ್ ಚೆನ್ನಾಗಿ ಬಂತಲ್ಲ, ನನಗೆ ಅದೇ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ. ಹಾಗೆ ನೀವು ಹ್ಯಾಂಡ್ ಬೀಟರ್ ಇಲ್ಲ ಅಂದರೆ ವಿಸ್ಕರಲ್ಲೂ ಟ್ರೈ ಮಾಡ್ಬೋದು, ಬಟ್ ಅಷ್ಟೊಂದು ಫ್ಲುಫಿಯಾಗಿ ಬರುತ್ತೆ ಅಂತ ನಾನು ಗ್ಯಾರಂಟಿ ಕೊಡಲ್ಲ. ಬಟ್ ಚೆನ್ನಾಗಿ ಬಂದಿತ್ತು ಕೇಕ್. ಹಸ್ಬೆಂಡಿಗೆ ಇಷ್ಟ ಆಗಬೇಕು ಕೇಕು. ಅಂದರೆ ಟೇಸ್ಟ್ ನೋಡಿಲ್ಲಲ್ಲ ಇನ್ನು, ನಾನು ನೋಡಿಲ್ಲ, ಅವರು ನೋಡಿಲ್ಲ. ಆಲ್ಮೋಸ್ಟ್ ಅವ್ರು ಏನು ಚೆನ್ನಾಗಿಲ್ಲ ಆ ಥರ ಏನೂ ಅನ್ನಲ್ಲ. ನಾನು ಏನು ಮಾಡಿದ್ರು ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ನೋಡೋಣ ಹೇಗೆ ಬಂದಿರುತ್ತೆ, ಹೇಗಿರುತ್ತೆ ಅಂತ ಹೇಳಿ. ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ಉಳಿದಿತ್ತಲ್ವ, ಅದಕ್ಕೆ ಸ್ವಲ್ಪ ಕೋಕೋ ಪೌಡ್ರನ್ನ ಮಿಕ್ಸ್ ಮಾಡಿ, ಹಾಲನ್ನು ಮಿಕ್ಸ್ ಮಾಡಿ ಫ್ರೀಝರಲ್ಲಿ ಎತ್ತಿಟ್ಬಿಟ್ಟೆ. ಅದು ಐಸ್ ಕ್ರೀಮ್ ಆಗುತ್ತೆ. ಐಸ್ ಕ್ರೀಮ್ ಆದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟು ಕೇಕ್ ಕಟ್ಟಿಂಗ್ ಇದೆ, ಅದ್ರದ್ದು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತೀನಿ, ಆಯಿತಾ? ಹಾಂ ರೆಡಿ? ಇಲ್ಲೇ ಇಬ್ಬರು ಸೇರ್ತೀನಿ. ಹಾಂ ಹೇಳಿದ. ಹಾಂ ಆಮೇಲೆ ಹಾಂ
ಇನ್ನು ಕೇಕ್ ಎಲ್ಲ ಕಟ್ ಮಾಡಾಯಿತು. ಇನ್ನು ಊಟ ಟೈಮಿಗೆ ಚೆನ್ನಾಗಾಗುತ್ತೆ ಕಬಾಬ್ನ ಈಗ ಫ್ರೈ ಮಾಡಿದ್ರೆ ಅಂತ ಈಗ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಚೆನ್ನಾಗಿ ಖಾರ ಎಲ್ಲ ಇಟ್ಕೊಂಡಿತ್ತು. ಆದರೂ ಸ್ವಲ್ಪ ಖಾರ ಕಮ್ಮಿನೇ ಆಯಿತು ಅಂತ ಅನ್ನಿಸ್ತು ನನಗೆ. ಚಿಕನ್ 1 kgಗೆ ಇದು ಸ್ವಲ್ಪ ಕಮ್ಮಿನೇ ಆಯಿತು. ಬಟ್ ಪರವಾಗಿಲ್ಲ, ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಈ ಆ್ಯನಿವರ್ಸರಿನಂತೂ ನಾನು ಮರೆಯೋಂಗೆ ಇಲ್ಲ. ತುಂಬ ಚೆನ್ನಾಗೇ ಮಾಡ್ಕೊಂಡ್ವಿ. ನಮ್ಮದು ಫಸ್ಟ್ ಆ್ಯನಿವರ್ಸರಿ ಅಷ್ಟೊಂದೇನು ಚೆನ್ನಾಗಾಗಿರಲಿಲ್ಲ. ಬಟ್ ಸೆಕೆಂಡ್ ಮತ್ತು ಇದು 3ನೇದು ತುಂಬ ಚೆನ್ನಾಗೇ ಆಯಿತು. ತುಂಬಾ ಖುಷಿ ಆಯಿತು. ಮದುವೆ ಆದಮೇಲಂತೂ ನನ್ನ ಲೈಫು ತುಂಬಾ ಚೆನ್ನಾಗಿದೆ, ತುಂಬಾ ಚೇಂಜಸ್ ಆಗಿದೆ. ಯಾವುದನ್ನು ನಾನು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ, ಬಟ್ ಸಿಂಪಲಾಗಿ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊತೀವಿ ನಾವು 3 ಜನ. ನನಗಂತೂ ಇದರಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇನ್ನು ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ರಾಪರಾಗಿ ವೀಡಿಯೋನ ಎಂಡ್ ಮಾಡೋಕ್ಕಾಗಿಲ್ಲ, ಯಾರೂ ಬೇಜಾರು ಮಾಡ್ಕೊಂಬಿಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್.